ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 10ನೇ ತರಗತಿಯ ರೂಪನಾತ್ಮಕ ಮೌಲ್ಯಮಾಪನ 4 FA 4 ಅನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅನ್ನು 2024-25ರಲ್ಲಿ ಸಮಾಜ ವಿಜ್ಞಾನದಲ್ಲಿ ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕೀ ಉತ್ತರಗಳನ್ನು ಸಹಿತ ಕೊಡ್ತಾ ಹೋಗ್ತೀನಿ. ಆಲ್ರೆಡಿ ನಾವು SSLCಯಲ್ಲಿ ಎಲ್ಲ ವಿಷಯದ ಪಾಠಗಳ ಪ್ರಶ್ನೋತ್ತರಗಳನ್ನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಪೋಸ್ಟ್ ಮಾಡ್ತಾನೆ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ ಪತ್ರಿಕೆಯ ಮುಖ್ಯ ಭಾಗ 1. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದಾರೆ. ಸರಿಯಾದ ಉತ್ತರ ಆರಿಸಿ ಬರಿಬೇಕು. 2 ಪ್ರಶ್ನೆ, ತಲಾ 1ಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1. ಯುನಿಸೆಫ್ನ ಮೂಲ ಉದ್ದೇಶ ಅಂತ ಕೇಳಿದ್ದಾರೆ. ಎ. ಶಿಕ್ಷಣ ಮತ್ತು ಜ್ಞಾನ ಪ್ರಸಾರ, ಬಿ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಸಿ. ಬಡತನ ನಿರ್ಮೂಲನೆ, ಡಿ. ವಿಶ್ವ ಶಾಂತಿ ಮತ್ತು ಸುಭದ್ರತೆ. ಸರಿಯಾದ ಉತ್ತರ ಆಯ್ಕೆ ಬಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ. ಪ್ರಶ್ನೆ 2. ವಿಶ್ವ ಗ್ರಾಹಕ ದಿನ ಯಾವಾಗ ಆಚರಿಸ್ತಾರೆ? ಡಿಸೆಂಬರ್ 10, ಅಕ್ಟೋಬರ್ 24, ಜೂನ್ 5, ಮಾರ್ಚ್ 15. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಾರ್ಚ್ 15ಕ್ಕೆ ಏನು ಮಾಡ್ತಾರೆ? ವಿಶ್ವ ಗ್ರಾಹಕ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಇರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 2 ಪ್ರಶ್ನೆ, ತಲಾ 1ಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3. ಬೆಂಗಳೂರನ್ನ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಉತ್ತರ: ಅದು ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರೋದ್ರಿಂದ ಸಿಲಿಕಾನ್ ಸಿಟಿ ಅಂತ ಬೆಂಗಳೂರನ್ನ ಕರೀತಾರೆ. ಪ್ರಶ್ನೆ 4. ಟೆಲಿಶಾಪಿಂಗ್ ಎಂದರೆ ಏನು? ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳುವ ಪ್ರಕ್ರಿಯೆಗೆ ಟೆಲಿಶಾಪಿಂಗ್ ಅಂತ ಕರೀತಾರೆ. ಇನ್ನು ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಂದ 2ರಿಂದ 3 ವಾಕ್ಯದ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆ, ತಲಾ 1ಕ್ಕೆ 2 ಅಂಕ, 2 ಪ್ರಶ್ನೆ 4 ಅಂಕ ಒಟ್ಟು. ಪ್ರಶ್ನೆ 5. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಗೋವಾ ಭಾರತಕ್ಕೆ ಸೇರಲು ನಿರಂತರ ಚಳವಳಿಯನ್ನು ಮಾಡ್ತಾರೆ. ಪೋರ್ಚುಗೀಸರಿಂದ ಚಳವಳಿ ದಮನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪ್ನಿಂದ ಹೆಚ್ಚಿನ ಸೈನ್ಯ ತರಿಸಿಕೊಳ್ತಾರೆ. ಸತ್ಯಾಗ್ರಹಿಗಳ ಕಾರಣಗಳಿಂದ ಗೋವಾ ವಿಮೋಚನೆ ತೀವ್ರವಾಗಿ ನಡೀತದೆ. ಸೊ ಭಾರತದ ಸೈನ್ಯ ಮಧ್ಯಪ್ರವೇಶಗೊಂಡು 1961ರಲ್ಲಿ ಗೋವಾ ವಶಪಡಿಸಿಕೊಳ್ತಾರೆ. ಪ್ರಶ್ನೆ 6. ಭದ್ರತಾ ಸಮಿತಿಯ ಖಾಯಂ ಸದಸ್ಯಗಳನ್ನು ಹೆಸರಿಸಿರಿ. ಸೊ ಭದ್ರತಾ ಸಮಿತಿಯಲ್ಲಿ ಅಮೆರಿಕ ಇದೆ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ದೇಶಗಳು ಖಾಯಂ ಸದಸ್ಯತ್ವವನ್ನು ಹೊಂದಿದ್ದಾವೆ. ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಇತ್ತು, ಭಾರತ ಎದುರಿಸ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು ಅಂತ ಕೇಳಿದ್ದಾರೆ. ಈಸಿಯಾಗಿ ಜನರಲ್ ಆಗಿ ಬರಿಬಹುದು. ಬಾಲ ಕಾರ್ಮಿಕತೆ, ಬಾಲ ವಿವಾಹ, ಎಸ್. ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ವರದಕ್ಷಿಣೆ ಕಿರುಕುಳ, ಭ್ರಷ್ಟಾಚಾರ, ಲಾಭಕೋರತನ, ಇದೆಲ್ಲಾನು ಕೂಡ ಬರಿಬಹುದು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಪ್ರಶ್ನೆ 7 ಕೈಗಾರಿಕೆಗಳ ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನೋಡಿ, ಕಚ್ಚಾ ವಸ್ತುಗಳ ಲಭ್ಯತೆ, ಮಾರುಕಟ್ಟೆ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಭೂಮಿಯ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳ ಲಭ್ಯತೆ, ಸಂಚಾರದ ಸೌಲಭ್ಯ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ಮತ್ತು ನಿಯಮಗಳು ಅಂತಕ್ಕದ್ದನ್ನು ಬರೀಬೇಕು. ಇನ್ನೊಂದು ಪ್ರಶ್ನೆ ಇದೆ, ಪ್ರವಾಹ ಉಂಟಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರವಾಹ ಉಂಟಾಗಲು ಕಾರಣ ಅನಿಶ್ಚಿತ ಮಾನ್ಸೂನ್ ಮಳೆಗಳು, ಅತ್ಯಧಿಕ ಮಳೆ, ನದಿ ಪಾತ್ರಗಳಲ್ಲಿ ಹೂಳು ತುಂಬಿರೋದು, ಆಣೆಕಟ್ಟು ಮತ್ತು ಅಡ್ಡಗಡೆ ಹೊಡೆತ, ನದಿ ಪಾತ್ರ ಬದಲಾವಣೆ, ಚಂಡಮಾರುತದಿಂದ ಉಂಟಾದ ಮಳೆ, ಸಮುದ್ರದ ಮಧ್ಯದಲ್ಲಿ ಸಂಭವಿಸುವ ಭೂಕಂಪ, ಅರಣ್ಯದ ನಾಶ, ಯೋಜನಾಬದ್ಧವಾಗಿ ನಿರ್ಮಿಸಿದ ಸೇತುವೆಗಳು, ಅಕ್ರಮವಾಗಿ ಭೂ ಬಳಕೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದರೆ ಕಂಪಲ್ಸರಿಯಾಗಿ 3 ಅಂಕ ಕೊಡ್ತಾರೆ. ಪ್ರಶ್ನೆ 8. ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಟೇಬಲ್ ಹಾಕಿ ವ್ಯತ್ಯಾಸಗಳನ್ನು ಬರೀಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧ, ಸಾರ್ವಜನಿಕ ಇದು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಪಟ್ಟಿದೆ. ವೈಯಕ್ತಿಕ ಹಣಕಾಸಿನಲ್ಲಿ ಆದಾಯ ಅಂದಾಜಿಸಿ ವೆಚ್ಚ ಮಾಡ್ತಾರೆ. ಸಾರ್ವಜನಿಕನಲ್ಲಿ ವೆಚ್ಚ ಅಂದಾಜು ಮಾಡಿ ಆದಾಯವನ್ನು ಹೊಂದಾಣಿಕೆ ಮಾಡ್ತಾರೆ. ವೈಯಕ್ತಿಕ ಹಣಕಾಸು ಗೌಪ್ಯವಾಗಿರ್ತದೆ. ಸಾರ್ವಜನಿಕ ಹಣಕಾಸನ್ನು ವ್ಯಾಪಕ ಪ್ರಚಾರ ಪ್ರಸಾರ ಮಾಡ್ತಾರೆ. ವೈಯಕ್ತಿಕ ಹಣಕಾಸು ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕ, ಸಾರ್ವಜನಿಕ ಆದಾಯಕ್ಕಿಂತ ಅಧಿಕ ಹಣ ವೆಚ್ಚ ಪ್ರಗತಿಗೆ ಪೂರಕ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು. 4 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. 2ನೇ ಮಹಾಯುದ್ಧಕ್ಕೆ ಕಾರಣಗಳೇನು? 8ರಿಂದ 10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 4 ಅಂಕ, ಮಿನಿಮಮ್ 8 ಪಾಯಿಂಟ್ ಆದರೂ ಬರೀಬೇಕು. ನೋಡಿ, ಮೊದಲ ಮಹಾಯುದ್ಧದ ಸೋಲು, ಅಮಾನಕರ ಒಪ್ಪಂದಗಳು, ರಾಷ್ಟ್ರೀಯವಾದದ ಉಗ್ರತೆ, ಉಗ್ರ ರಾಷ್ಟ್ರೀಯತೆಯ ಬೆಳವಣಿಗೆ, ಕೈಗಾರಿಕೋದ್ಯಮಿಗಳಿಂದ ಪಡೆದ ಧನ ಸಹಾಯ, ಸೇಡು ಮತ್ತು ದುರಭಿಮಾನದ ಚಳವಳಿ, ಸರ್ವಾಧಿಕಾರಿಗಳ ಬೆಳವಣಿಗೆ, 2 ಶತ್ರು ಬಣಗಳ ಉದಯ, ರಾಷ್ಟ್ರಸಂಘದ ವಿಫಲತೆ,
ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಮಾಡಿದ ಅಂಶಗಳನ್ನು ಕ್ರಮವಾಗಿ ಬರೀಬೇಕು. ಮತ್ತು ಇನ್ನೊಂದದ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ರಚನೆಗಳನ್ನು ನೋಡೋಣ. ಇಲ್ಲೇನಿರ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನೊಳಗೊಂಡ ಒಂದು ಅಂಗಸಂಸ್ಥೆ. ಪ್ರತಿ ಸದಸ್ಯ ರಾಷ್ಟ್ರ 5 ಜನ ಸದಸ್ಯರನ್ನ ಕಳಿಸ್ತದ. ಬಟ್ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತದ ಹಕ್ಕಿರ್ತದೆ. ಒಬ್ಬ ಅಧ್ಯಕ್ಷ, 17 ಜನ ಉಪಾಧ್ಯಕ್ಷರು ಇರ್ತಾರೆ. 7 ಸ್ಥಾಯಿ ಸಮಿತಿಗೆ ಅಧ್ಯಕ್ಷನ ನೇಮಕ ಮಾಡ್ತಾರೆ. ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ ಅಧಿವೇಶನ ನಡೀತದ. ವಾರ್ಷಿಕ ಆಯವ್ಯಯಕ್ಕೆ ಅನುಮೋದನೆ ಪಡಿತಾರೆ. ಪ್ರಮುಖ ನಿರ್ಧಾರಕ್ಕೆ 2/3 ಸದಸ್ಯರ ಒಪ್ಪಿಗೆ ಬೇಕೇ ಬೇಕು. ಜಾಗತಿಕ ಸಂಸತ್ತಾಗಿ ಕೆಲಸ ಮಾಡ್ತದ. ತುರ್ತು ವಿಷಯಕ್ಕೆ ವಿಶೇಷ ಅಧಿವೇಶನವನ್ನು ಕರೀತದ ಅಂತ ಇತ್ತು. ಇನ್ನು ಭಾರತದ ನಕ್ಷೆಯನ್ನು ಬರೆದು ಭಾರತದ ಹೆಬ್ಬಾಗಿಲು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಬೇಕು. ಫಸ್ಟ್ ನೆನಪಿಟ್ಕೊಡ್ರಿ, ಇದು ಭಾರತದ ಹೆಬ್ಬಾಗಿಲು ಅಂತಂದ್ರೆ ಏನದು? ಮುಂಬೈ ಅದು. ಸೊ ಇನ್ನು ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಈ ತರನಾಗಿ ಡ್ರಾ ಚೆನ್ನಾಗಿ ನೀಟಾಗಿ ಭಾರತದ ನಕ್ಷೆಗಳನ್ನು ಬಿಡಿಸಬೇಕು. ಆಮೇಲೆ ಸ್ಥಳಗಳನ್ನು ಗುರುತಿಸೋದನ್ನು ಕೂಡ ನಿಮ್ಮ ಭೂಗೋಳದಲ್ಲಿರ್ತಕ್ಕಂಥ ಪಾಠಗಳ ಮೇಲಿನ ಪ್ರಶ್ನೆಗಳಿರ್ತವೆ, ಅವುಗಳನ್ನು ನೋಡ್ಕೊಡ್ರಿ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಅಲ್ಲಿ FA4 SSLC ಅವರಿಗೆ ಕೊಟ್ಟಿದ್ದೀನಿ. ಬೇರೆ ಎಲ್ಲ ವಿಷಯಗಳು ಕೂಡ ಲೈನಪ್ ಮಾಡ್ತಾರೆ. ಯಾಕಂದರೆ ಕೆಲವೇ ದಿನಗಳಲ್ಲಿ FA4 ಅನ್ನು ಮುಗಿಸಿ ನಿಮಗೆ ಪೂರ್ವ ಸಿದ್ಧತೆ ಮತ್ತು ಸರಣಿ ಪರೀಕ್ಷೆಗಳಿಗೆ ನಿಮ್ಮ ಶಾಲೆಗಳಲ್ಲಿ ತಯಾರಿಯನ್ನು ಆರಂಭವನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ನಾವುಗಳು ಕೂಡ ಬೇಗ ಬೇಗ ಏನು ಮಾಡ್ತೀವಪ್ಪ ಅಂತಂದರೆ FA4 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ ಮೇಲೆ ಮಾಡಲ್ ಕ್ವಶನ್ ಪೇಪರು, ಸೀರೀಸ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀವಿ. ಸೊ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದ ಅಂತ ಹೇಳ್ತಾ ಇಲ್ಲಿಯವರೆಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.